ಇತ್ತೀಚೆಗೆ ಲವ್ ಜಿಹಾದ್ ಅತಿ ವ್ಯಾಪಕವಾಗಿ ಬೆಳೀತಾ ಇದೆ. ಅದರ ಬಗ್ಗೆ ಕಳೆದ ಅನೇಕ ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿ ಸೇರಿ ಅನೇಕ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಜಿಮ್ ಜಿಹಾದ್ ಬಗ್ಗೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ, ಜಿಮ್ ಜಿಹಾದ್ ಮೂಲಕ ಹೇಗೆ ಹಿಂದೂ ಯುವತಿಯರನ್ನ ಅಲ್ಲಿ ವರ್ಕೌಟ್ ಬರೋರನ್ನ ಅವರ ಜೊತೆಗೆ ಸ್ನೇಹ ಬೆಳೆಸಿ ಅವರ ನಗ್ನ ಚಿತ್ರವನ್ನು ಇಟ್ಕೊಂಡು ಅವರು ಬ್ಲಾಕ್ ಮೇಲ್ ಮಾಡಿ ಅವರಿಂದ ಹಣ ವಸೂಲಿ ಮಾಡುವಂತದ್ದು, ಅವರನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂತಹ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಹೇಗೆ ಜಿಮ್ಗಳ ಮೂಲಕ ನಡೀತಾ ಇದೆ ನಾವು ಕರ್ನಾಟಕದ ಉದಾಹರಣೆ ಮೂಲಕ ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಈಗ ನಾಸಿಕ್ಕಿನ TCS ಕಚೇರಿಯಲ್ಲಿ ಅಲ್ಲಿನ ಮಹಿಳಾ ನೌಕರರನ್ನ, ಅಲ್ಲಿನ ಮುಸ್ಲಿಂ ಟೀಮ್ ಲೀಡರ್ಸ್ಗಳು, ಅದೇ ರೀತಿಯಲ್ಲಿ HR ಮ್ಯಾನೇಜರ್ಗಳು ಹೇಗೆ ಅವರನ್ನ ಒಂದು ಲೈಂಗಿಕವಾಗಿ ಕಿರುಕುಳ ಕೊಡುವಂತದ್ರ ಜೊತೆಗೆ ಹಿಂದೂ ಧರ್ಮದ ಬಗ್ಗೆ ನಾವು ಭಕ್ತಿಯಿಂದ ಪೂಜಿಸುವಂತಹ ರಾಮ, ಕೃಷ್ಣ, ಮಾರುತಿ, ಗಣೇಶ, ವಿಷ್ಣುವಿನ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಅಪಮಾನಾತ್ಮಕವಾಗಿ ಮಾತನಾಡಿ ಅವರಿಗೆ ಇಸ್ಲಾಮಿಗೆ ಮತಾಂತರ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಮಹಿಳಾ ಉದ್ಯೋಗಿಗಳಿಗೆ ಪ್ರಮೋಷನ್ ಬೇಕಂತ ಹೇಳಿದ್ರೆ ಅವರಿಗೆ ಇಸ್ಲಾಮಿಗೆ ಕನ್ವರ್ಟ್ ಆಗಬೇಕು. ಅದ್ರ ಜೊತೆಗೆ ಮುಸ್ಲಿಂ ಯುವಕರ ಜೊತೆಗೆ ಸೆಕ್ಸುವಲ್ ರಿಲೇಶನ್ಶಿಪ್ ಅನ್ನ ಬೆಳೆಸಬೇಕು, ಮುಸ್ಲಿಂ ಯುವಕರನ್ನ ಬಾಯ್ ಫ್ರೆಂಡ್ ಮಾಡ್ಕೊಳ್ಬೇಕು, ಅಷ್ಟೇ ಅಲ್ಲ ಬೀಪ್ ತಿನ್ಬೇಕು ಹೇಳುವ ಷರತ್ತುಗಳನ್ನು ಹಾಕಿ ನಾಸಿಕ್ನ TCS ನ ಒಂದು ಭಾರತದ ಪ್ರತಿಷ್ಠಿತ IT ಕಂಪನಿಯಲ್ಲಿ ಹಿಂದೂ ಮಹಿಳಾ ನೌಕರರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಇಸ್ಲಾಮಿಗೆ ಮತಾಂತರ ಮಾಡುವಂತಹ ಪಿತೂರಿ ನಡೀತಿದೆ. ಇಡೀ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಅದರ ನಡುವೆ ಇಡೀ ದೇಶದಲ್ಲಿ ಈಗ IT ಕಂಪನಿಗಳಲ್ಲಿ ಹೇಗೆ ಒಂದು ಮತಾಂತರ ನಡೀತಾ ಇದೆ, ಮುಸ್ಲಿಂ ಯುವಕರು ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಕಿರುಕುಳ ಕೊಡುವಂತ ಅನೇಕ ಪ್ರಸಂಗಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ಫೋಸಿಸ್ ಕ್ಯಾಂಪಸ್ ಇರಬಹುದು, ಮಹೇಂದ್ರ ಟೆಕ್ ಕ್ಯಾಂಪಸ್ ಇರಬಹುದು, ಹೀಗೆ ಅನೇಕ ವಿಪ್ರೋ ಕ್ಯಾಂಪಸ್ಗಳಲ್ಲಿ ಈಗ ಅನೇಕ ನೌಕರರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಅತ್ಯಂತ ಗಂಭೀರವಾಗಿದೆ. ಕಾರ್ಪೊರೇಟ್ ಜಿಹಾದ್ ಮೂಲಕ ಪ್ರತಿಷ್ಠಿತ ಪ್ರೊಫೆಷನಲ್ ಒಂದು ಸ್ಕಿಲ್ಡ್ ಲೇಬರ್ ಆಗಿರತಕ್ಕಂತ ನೌಕರರಾಗಿರತಕ್ಕಂತ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಇಸ್ಲಾಮಿಗೆ ಮತಾಂತರ ಮಾಡುವಂತ ಪ್ರಯತ್ನ ನಡೀತಿದೆ. ಇದು ಅತ್ಯಂತ ಖಂಡನೀಯ ಇದೆ. ಇದಕ್ಕೆ ವಿಶೇಷ ತನಿಖಾ ದಳವನ್ನ ರಚನೆ ಮಾಡಬೇಕು. ರಾಷ್ಟ್ರೀಯ ತನಿಖಾ ದಳ ಇದರ ಹಿಂದೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಬೇಕು. ಇದು ದೊಡ್ಡ ಜಾಲ ಇದೆ. ಇದು ದೇಶದ ಭದ್ರತೆಗೆ ಅತ್ಯಂತ ಅಪಾಯಕಾರಿ ಇದೆ. ಇತ್ತೀಚಿನ TCS ಒಂದು ವರದಿ ಪ್ರಕಾರ ನಿದಾ ಖಾನ್ HR ಮ್ಯಾನೇಜರ್ ಏನಿದ್ದಾರೆ ಅಲ್ಲಿ ಅವರು ಭಾರತದ ದೇಶದ ರಾಜಧಾನಿ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ ಆರೋಪಿಗಳ ಜೊತೆಗೆ ನಂಟಿದೆ. ಇದರ ಹಿಂದೆ ಭಯೋತ್ಪಾದನೆ ನಂಟಿದೆ. ಹಾಗಾಗಿ ಭಾರತವನ್ನ ಇಸ್ಲಾಮೀಕರಣ ಮಾಡುವ ಷಡ್ಯಂತ್ರದ ಭಾಗವಾಗಿ ಇವತ್ತು ಕಾರ್ಪೊರೇಟ್ ಜಗತ್ತಿನಲ್ಲಿ ಕಾರ್ಪೊರೇಟ್ ಜಿಹಾದ್ ನಡೀತಿದೆ. ಇದ್ರ ಬಗ್ಗೆ ಅತ್ಯಂತ ಗಂಭೀರವಾಗಿ ಸರ್ಕಾರಗಳು, ತನಿಖಾ ಸಂಸ್ಥೆಗಳು, ಪೊಲೀಸ್ ಇಲಾಖೆ ವಿಚಾರ ಮಾಡಬೇಕಾಗಿದೆ. ಅದರ ಜೊತೆಗೆ ನೌಕರರು, ವಿಶೇಷವಾಗಿ ಹಿಂದೂ ನೌಕರರು ಇದ್ರ ಬಗ್ಗೆ ಜಾಗೃತರಾಗಬೇಕು, ಎಚ್ಚೆತ್ತುಕೊಳ್ಬೇಕು. ಏನಾದ್ರೂ ಇದರ ಗಮನಕ್ಕೆ ಬಂದ್ರೆ ಪೊಲೀಸರಿಗೆ ದೂರು ಕೊಡಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿಯು ಮಾಡ್ತಾ ಇದೆ.